ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ರಾಗಿ ಸರಿ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವನು ಹೇಗೆ ಬೆಳ್ಕೊಂಡು ಹೋಗ್ತಾನೋ ಹಾಗಾಗಿ ನಾನು ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರೋದು ಅಕ್ಕಿ, ಮಸೂರ್ ದಾಲು, ತೊಗರಿಬೇಳೆ, ಚನಾ ದಾಲು ಮತ್ತು ಕಡಲೆಕಾಳು ದೊಡ್ಡದು ಚಿಕ್ಕದು ಮತ್ತು ಪೀನಟ್ಸು, ಆಮೇಲೆ ಹೆಸರು ಕಾಳು ಬರುತ್ತಲ್ಲ ಹೆಸರುದು ಅದು, ಆಮೇಲೆ ಹೆಸರು ಬೇಳೆನೂ ನಾನು ಹಾಕಿದ್ದೀನಿ. ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ಒಣಗಾಕಕ್ಕೆ ಹಾಕಬೇಕು. ರಾಗಿನ ಸಪ್ರೇಟಾಗಿ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ನೀವು ಒಣಗಾಕಕ್ಕೆ ಹಾಕಿ. ಸೊ ಎರಡನ್ನೂ ಕ್ಲೀನಾಗಿ ಒಣಗಬೇಕು, ಅದು ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಆದಷ್ಟು ನೀವು ಚೆನ್ನಾಗಿ ಬಿಸಿಲು ಇದ್ದ ಜಾಗದಲ್ಲಿ ಒಣಗಕ್ಕೆ ಹಾಕಿದ್ರೆ ಒಳ್ಳೆಯದು. ನಾನಿಲ್ಲಿ ರಾಗಿನ ಸಪ್ರೇಟು ಮತ್ತು ಎಲ್ಲ ಕಾಳುಗಳು ಸಪ್ರೇಟ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಣಗಾಕಕ್ಕೆ ಹಾಕಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಈ ಥರ ಸಪ್ರೇಟಾಗಿ ಒಣಗಾಕಕ್ಕೆ ಹಾಕಿ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸೋಂಪು, ಜೀರಿಗೆ, ಅವಲಕ್ಕಿ, ಓಟ್ಸು, ಬಿಳಿ ಎಳ್ಳು, ಕರಿ ಎಳ್ಳು, ಆಮೇಲೆ ಕರಿ ಜೀರಿಗೆ, ಸೋಂಪು, ಚಿಯಾ ಸೀಡ್ಸು, ಆಮೇಲೆ ಅಜ್ವಾನ್ ಬರುತ್ತಲ್ಲ ಅದು ಜೀರ್ಣಕ್ಕೆ ಒಳ್ಳೆಯದು ಇದೆಲ್ಲ ಅಂತ. ಸೊ ಇದನ್ನೆಲ್ಲ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಮತ್ತು ನಿಮ್ಮ ಹತ್ರ ಏನೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೋ ಅದು ತೊಗೊಳ್ಳಿ. ನಾನಿಲ್ಲಿ ತೊಗೊಂಡಿರೋದೇನೆಂದರೆ ಬಾದಾಮಿ, ಖರ್ಜೂರ, ಆಮೇಲೆ ವಾಲ್ನಟ್ಟು, ಆಮೇಲೆ ಗೋಡಂಬಿ, ಆಮೇಲೆ ಪಂಪ್ಕಿನ್ ಸೀಡ್ಸು, ಪೀನಟ್ಸು, ಡೇಟ್ಸ್ ಬರುತ್ತಲ್ಲ ಅದು, ಮತ್ತು ಒಣ ಖರ್ಜೂರ. ಇಲ್ಲಿ ಕರಿದಾಗ ಕಾಣ್ತಾ ಇದೆಯಲ್ಲ ಅದು ನೆಲ್ಲಿಕಾಯಿ, ಆಮ್ಲ. ಅದನ್ನು ಕ್ಲೀನಾಗಿ ಬೇಯಿಸ್ಬಿಟ್ಟು ಅದನ್ನು ಸಪ್ರೇಟಾಗಿ ನಾನು ಒಣಗಿಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಇಟ್ಟಿದ್ದೀನಿ. ಅದು ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಹತ್ರ ಯಾವುದಿದೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದು ಸಪ್ರೇಟ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡ್ಬಿಟ್ಟು ಮೊದಲಿಗೆ ರಾಗಿ ಹಾಕಿ ಅದರಲ್ಲಿ ಸ್ವಲ್ಪ ಮೆಂತ್ಯ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಅದು ಚೆನ್ನಾಗಿ ಹುರ್ಕೊಂಬಿಟ್ಟು ಅದಾದಮೇಲೆ ಎಲ್ಲ ದಾಲ್ಗಳಿರುತ್ತಲ್ಲ ಒಣಗಿಸಿರೋದು ಬೇಳೆಗಳು ಅದನ್ನೆಲ್ಲ ಕ್ಲೀನಾಗಿ ಹುರ್ಕೊಳ್ಳಿ. ಆಮೇಲೆ ಓಟ್ಸು, ಅದನ್ನು ಅವಲಕ್ಕಿ ಎಲ್ಲ ತೋರಿಸಿದ್ನಲ್ಲ ಅದನ್ನು ಮಖಾನ ಇದ್ದರೆ ನೀವು ಮಖಾನನೂ ಹಾಕ್ಕೊಳ್ಳಿ ಸ್ವಲ್ಪ. ಸೊ ಅದನ್ನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಡೇಟ್ಸ್ಗೂ ತುಪ್ಪ ಹಾಕಿ, ಎಲ್ಲದಕ್ಕೂ ಸ್ವಲ್ಪ ತುಪ್ಪ ಹಾಕಿ, ಏನೂ ಆಗೋಲ್ಲ. ಸೊ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿ ಘಮ ಬರುತ್ತೆ. ಸೊ ಎಲ್ಲ ಹುರ್ಕೊಂಡಾದಮೇಲೆ ಕ್ಲೀನಾಗಿ ರಾಗಿ ಮತ್ತು ಈ ಬೇಳೆಗಳು ಆಮೇಲೆಲ್ಲ ಅದು ಸೋಂಪು, ಜೀರಾ ಅದೆಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ನಾನು ಮೊದಲು ಮಿಕ್ಸಿಗೆ ಜಾರ್ಗೆ ಹಾಕ್ತಾಯಿದ್ದೆ, ತುಂಬ ಕಷ್ಟ ಆಗೋದು. ಇವಾಗ ಜಿನ್ನಿಗೆ ಕಳಿಸ್ಬಿಡ್ತೀನಿ, ಚೆನ್ನಾಗಿ ತೆಳ್ಳಗೆ ಇದು ಮಾಡಿಕೊಡ್ತಾರೆ. ಸೊ 2 ಸ್ಪೂನ್ ತೊಗೊಂಡು ಇಲ್ಲಿ ನೀರು ಹಾಕಿ ಲಮ್ಸ್ ಆಗಿಲ್ದಂಗೆ ಕ್ಲೀನಾಗಿ ಸ್ಪೂನ್ ತೊಗೊಂಡು ತಿರುವ್ರಿ. ಚೆನ್ನಾಗಿ ರೊಟೇಟ್ ಮಾಡಿ ಕೆಳಗಡೆನೇ ಇಟ್ಕೊಂಡು ಆಮೇಲೆ ಗ್ಯಾಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕುದಿ ಬರೋ ತನಕ ನೀವು ಕಾಯಿಸಿದರೆ ಸಾಕು, ರೆಡಿ ಆಗುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಹೊರಗಡೆ ಹೋದಾಗ ಕ್ಯಾರಿ ಮಾಡ್ಬೋದು, ಮನೇಲೇ ಬೇಗ ಇನ್ಸ್ಟೆಂಟ್ ಅಂತ ಇದೆ ಕ್ಯಾರಿ ಮಾಡ್ಬೋದು, ತಿನ್ನಿಸ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ, ನನ್ನ ಮಗನಿಗಂತೂ ತುಂಬ ಇಷ್ಟ ಇದು. ಎಲ್ಲ ಇದರಲ್ಲೇ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.